3701 ಕಿಲೋಮೀಟರ್ಸ್ ಓಡಿದೆ ಗಾಡಿ. ಇವತ್ತು ಬಂದು ನನ್ನ ಪ್ರಾಪರ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮಗೆ. ಡಿಸ್ಅಡ್ವಾಂಟೇಜಸ್ ಅನ್ನೋದು ಯಾರು ಹೇಳಲ್ಲ. ನಾನು ಯಾಕೆ ಎಕ್ಸ್ಪಲ್ಸ್ನ ಚೂಸ್ ಮಾಡಿಲ್ಲ ಅಂದರೆ, ಹಾಯ್ ಎಲ್ರಿಗೂ ನಮಸ್ಕಾರ, ಮತ್ತೊಮ್ಮೆ ವೆಲ್ಕಮ್ ಬ್ಯಾಕ್ ಟು ಸುದ್ ಬ್ಲಾಗ್ಸ್ ಕನ್ನಡ. ನಾನಂತೂ ಸೂಪರಾಗಿ ನೀವು ಸೂಪರಾಗಿ ಇರೋ ಅಂತ ಅಂದ್ಕೊತೀನಿ. ಹಂಗೆ ಚೆನ್ನಾಗಿರಿ. ಇವತ್ತು ಬಂದು ಏನು ಹೇಳ್ಬೇಕು ನಿಮಗೆ ಅಂದರೆ, ಗಾಡಿ ಎಷ್ಟು ಓಡಿದೆ ಗೊತ್ತಾಗಲೇ? 3700 ಕಿಲೋಮೀಟರ್ಸ್ ಹತ್ರ ಓಡ್ಬಿಟ್ಟೈತೆ ಆಗಲೇ. ನೋಡಿ, 3697 ಕಿಲೋಮೀಟರ್ಸ್ ಓಡ್ಬಿಟ್ಟಿದೆ. ಬನ್ನಿ ಇವಾಗ ಒಂದು ಕೋಲ್ ಸ್ಟಾರ್ಟ್ ಮಾಡ್ಕೊಂಡು ಗಾಡಿ ಎತ್ಕೊಂಡು ಹೊರಡೋಣ. ಇವತ್ತು ಬಂದು ನನ್ನ ಪ್ರಾಪರ್ ರೈಡಿಂಗ್ ಎಕ್ಸ್ಪೀರಿಯನ್ಸ್ ಹೇಳ್ತೀನಿ ನಿಮಗೆ. ಲೈಕ್ ಹೆಂಗೆ ಅನ್ನಿಸ್ತು ಆಫ್ ರೋಡ್ ಒಳಗೆ, ಆನ್ ರೋಡ್ ಒಳಗೆ, ಮತ್ತು ಕ್ರೂಸಿಂಗ್ ಸ್ಪೀಡು, ಮತ್ತು ಎಲ್ಲರೂ ಬೈ ಮಾಡ್ಬೋದಾ, ಎಲ್ಲರೂ ಮೇಂಟೈನ್ ಮಾಡ್ಬೋದಾ, ಅದನ್ನ ಮಾತಾಡೋಣ ಇವತ್ತು. ಓಕೆನಾ? ಏನಂತೀರಾ? ಬನ್ನಿ ಹೊರಡೋಣ. ಟು ಬಿ ಆನೆಸ್ಟ್ ಏನು ಗೊತ್ತಾ, ಮೈನಾಗಿ ಈ ವಿಡಿಯೋ ಬಂದು ಯಾವುದೇ ಪ್ರಮೋಷ್ನಲ್ ವಿಡಿಯೋ ಅಲ್ಲ, ಅವ್ರು ಯಾವುದೇ ಗಾಡಿಗೂ ಆಮ್ ಮಾಡಬೇಕು ಅಂತ ಮಾಡ್ತಾ ಇಲ್ಲ, ಅವ್ರು ಏನೋ ಬೇರೆ ಗಾಡಿನ ಇದಾಗಿ ಚೀಪಾಗಿ ನೋಡಬೇಕು ಅಂತ ಆ ಥರ ಎಲ್ಲ ಮಾಡ್ತಾ ಇಲ್ಲ. ಇದು ಬಂದು ನನ್ನ ಆನೆಸ್ಟ್ ರಿವ್ಯೂ ಆಫ್ಟರ್ 3700 ಕಿಲೋಮೀಟರ್ಸ್. ಮೈನಾಗಿ ಬಂದು ನಿಮಗೆ ಪ್ರಶ್ನೆ ಬರೋದು, ಎಲ್ಲರೂ ಬೈ ಮಾಡ್ಬೋದಾ, ಎಲ್ಲರೂ ಮೇಂಟೈನ್ ಮಾಡ್ಬೋದಾ, ಆ್ಯಂಡ್ ನಾನು ಯಾಕೆ ಎಕ್ಸ್ಪಲ್ಸ್ನ ಬಿಟ್ಟು ಈ KLX ಚೂಸ್ ಮಾಡಿದೆ ಅಂತ. ಫಸ್ಟ್ ಅದು ಹೇಳ್ಬಿಡ್ತೀನಿ, ನಾನು ಯಾಕೆ KLX ಚೂಸ್ ಮಾಡಿದೆ ಅಂತ. KLX ಬಂದು ಇಟ್ಸ್ ಲೈಕ್ ಯಾವ ಥರ ಗಾಡಿ ಅಂದರೆ, ರೇರ್ ಆಫ್ ರೇರ್ ಗಾಡಿ. ನಿಮಗೆ ರೋಡ್ ಮೇಲೆ ಕಾಣಲ್ಲ. ಆಮೇಲೆ ಪಬ್ಲಿಕ್ ಅಟ್ರಾಕ್ಷನ್ ಅಂತೂ ಬೇರೆ ಲೆವೆಲ್ ಅಂದ್ಕೊಳ್ಳಿ. ನೆಕ್ಸ್ಟ್ ಲೆವೆಲಾಗಿ ನೋಡ್ತಾ ಇರ್ತಾರೆ ಈ ಗಾಡೀಲಿ ಹೋದರೆ. ಅಂದರೆ ನೋಡದೇ ಇರೋರು ತಿರುಗಿ ನೋಡ್ತಾರೆ. ಬಿಕಾಸ್ ಕಲರ್ ಪಾಪ್ಔಟ್ ಆಗಿಬಿಡುತ್ತೆ. ಗ್ರೀನು ಕವಾಸಾಕಿ ಗ್ರೀನ್ ಬಂದು ಆ ಥರ ಬಜಾರ್ ಇದೆ ಕಲರ್ಗೆ. ಆ್ಯಂಡ್ ನಾನು ಯಾಕೆ ಎಕ್ಸ್ಪಲ್ಸ್ನ ಚೂಸ್ ಮಾಡಿಲ್ಲ ಅಂದರೆ, ಎಕ್ಸ್ಪಲ್ಸ್ ನಾನು ಆಗಲೇ ಓಡಿಸ್ಬಿಟ್ಟಿದೆ. ದಟ್ ವಾಸ್ ದ ಫಸ್ಟ್ ರೀಸನ್. ಮತ್ತು ಇನ್ನೊಂದು ಬಂದು ಸಸ್ಪೆನ್ಷನ್ ಆಗಿರ್ಬೋದು, ಮತ್ತು ದ ಕವಾಸಾಕಿ ಆ ಬ್ರ್ಯಾಂಡ್. ನನಗೇನಂದರೆ ಹೊಸ ಬೈಕ್ಸ್ನ ಚೂಸ್ ಮಾಡ್ತಾ ಇರ್ತೀನಿ. ಐ ವಾಂಟ್ ರೈಡ್ ದ ಬೈಕ್ ವಿಚ್ ಐ ರೋಡ್ ಬಿಫೋರ್. ಆ ಥರ ನನ್ನ ಲೈಫಲ್ಲಿ ನಾನಿರೋದು. ಸೊ ದ ನ್ಯೂ ಸ್ಟಫ್ ಮ್ಯಾಟರ್ಸ್ ಫಾರ್ ಮೀ. ಆಯಿತಾ? ಅಂದರೆ ನಾನು ಹೊಸದು ಎಕ್ಸ್ಪೀರಿಯೆನ್ಸ್ ಮಾಡೋಣ ಅಂತ ಹೋಗ್ತಾ ಇರ್ತೀನಿ ಯಾವಾಗ್ಲೂ. ಈ ಬಣ್ಣ ಏನೋ ಆಟೋ ಮೇಲೆ ಬರ್ಸವ್ರೆ. ಒಂದು ಚಿಕ್ಕ ಬಣ್ಣದ ಕಾಗದ ಮನುಷ್ಯನ ಎಲ್ಲ ಬಣ್ಣವನ್ನು ಬಯಲು ಮಾಡುತ್ತದೆ. ಮನಿ ಈಸ್ ಎವ್ರಿಥಿಂಗ್. ಅದೇ ಕಾಸು ಇಂಪಾರ್ಟೆಂಟ್. ಕ್ರೇಜಿಯಾಗಿ ಹಾಕ್ಸವ್ರೆ. ಅದು ಬಿಡಿ, ಮ್ಯಾಟ್ರಿಗೆ ಬಂಬೋಣ. ಎಕ್ಸ್ಪಲ್ಸು ಅಷ್ಟೇ ರ್ಯಾಲಿಗೆ ಹೋಗ್ಬೋದಾಗಿದ್ದು ನಾನು. ಬಿಕಾಸ್ ಈ ಸೀಟ್ ಹೈಟ್ ಎಲ್ಲ ಮೇಂಟೈನ್ ಮಾಡ್ತೀನಿ ಅಂದರೆ ರ್ಯಾಲಿನೂ ಇಟ್ಕೂಸುತ್ತೆ ನನಗೆ. ಓಕೆನಾ? ಇದು ಬಂದು ಸೀಟ್ ಹೈಟ್ ಬಂದು 880 mm. ಮತ್ತು ಟು ಬಿ ಆನೆಸ್ಟ್, ಬೇಜಾರು ಮಾಡ್ಕೊಬಿಡಿ ಇಫ್ ಯು ಆರ್ ಅ ಶಾರ್ಟ್ ರೈಡರ್. ಈ ಬೈಕ್ ಬಂದು ಶಾರ್ಟ್ ರೈಡರ್ಗೆ ಮಾಡಿರೋ ಬೈಕ್ ಅಲ್ಲ. ಪ್ಯೂರ್ ಆಫ್ ರೋಡ್ ಫನ್, ಪ್ಯೂರ್ ಆಫ್ ರೋಡ್ ಅಡ್ರೆನಲಿನ್ ಇರೋ ವ್ಯಕ್ತಿಗಳಿಗೆ ಮಾಡಿರೋ ಬೈಕ್ ಇದು. ದ ಬ್ರ್ಯಾಂಡ್ ಟೆಲ್ಸ್ ಯು ಎವ್ರಿಥಿಂಗ್. ಏನಂತೀರಾ? KLX ಅನ್ನೋ ಬ್ರ್ಯಾಂಡೇ ಎಲ್ಲನೂ ಹೇಳುತ್ತೆ ನಿಮಗೆ ಹೆಂಗೆ ಏನು ಅಂತ. ಮತ್ತು ಮೇಯ್ನಾಗಿ ಬಂದು ಅಡ್ವಾಂಟೇಜಸ್ಸು, ಡಿಸ್ಅಡ್ವಾಂಟೇಜಸ್ಸು. ಆಯಿತಾ? ಅಡ್ವಾಂಟೇಜಸ್ ಅಂತ ಬಂದರೆ, ಆಫ್ ರೋಡ್ ಒಳಗೆ ಬಿಯಾಂಡ್ ಎಕ್ಸ್ಪಲ್ಸ್ ಇದು. ಆಯಿತಾ? ಬಿಕಾಸ್ ನಾನೇನೋ ಎಕ್ಸ್ಪಲ್ಸ್ನ ಏಟ್ ಮಾಡ್ತಿಲ್ಲ. ಬಿಕಾಸ್ ನಾನು ಎಕ್ಸ್ಪಲ್ಸ್ನ ಓನ್ ಮಾಡಿದೆ. ನನಗೆ ಗೊತ್ತು ಎಕ್ಸ್ಪಲ್ಸ್ ಯಾವ ಥರ ಗಾಡಿ ಅಂತ. ಏನಕ್ಕೆ ಬಿಯಾಂಡ್ ಎಕ್ಸ್ಪಲ್ಸ್ ಅಂತ ಏನಿ ಅಂದರೆ, ಎಕ್ಸ್ಪಲ್ಸ್ಗಿಂತ ವೆಯ್ಟ್ ಕಮ್ಮಿ, ವೆಯ್ಟ್ ಟು ಟಾರ್ಕ್ ರೇಷಿಯೋ ನೆಕ್ಸ್ಟ್ ಲೆವೆಲ್ ಆಗಿದೆ ಗಾಡೀಲಿ. ಟಾರ್ಕ್ ಮಾಸ್ಟರ್ ಅಂತಲೇ ಹೇಳ್ಬೋದು ಇದನ್ನ. ನೀವು ಓಡಿಸಿದ್ರೆ ಮಾತ್ರ ನಿಮ್ಗೆ ಅದು ಗೊತ್ತಾಗೋದು ಬಿಡಿ. ಬಿಕಾಸ್ ಇನಿಷಿಯಲ್ ಹೆಂಗಿದೆ ಅಂದರೆ, ಮೇಯ್ನ್ ಆಫ್ ರೋಡ್ಗೆ ಏನು ಹೇಳಿ ಬೇಕಾಗಿರೋದು, ಇನಿಷಿಯಲ್ ಬೇಕಾಗಿರೋದು ಆಫ್ ರೋಡ್ಗೆ. ಅದು ಈ ಗಾಡೀಲಿ ಬಿಲ್ಟ್ ನೆಕ್ಸ್ಟ್ ಲೆವೆಲ್ ಆಗಿದೆ. ಇನಿಷಿಯಲ್ ಬಗ್ಗೆ ಮಾತಾಡೋಂಗೆ ಇಲ್ಲ ಈ ಗಾಡಿದು. ಆ್ಯಂಡ್ ಎಕ್ಸ್ಪಲ್ಸ್ನ ಇನಿಷಿಯಲಲ್ಲಿ ತಿಂದಾಕುತ್ತಾ ಅಂದರೆ ಆಬ್ವಿಯಸ್ಲಿ ಎಸ್, ಎಕ್ಸ್ಪಲ್ಸ್ನ ತಿಂದಾಕ್ಬಿಡುತ್ತೆ. ಅದೆಲ್ಲ ಅಡ್ವಾಂಟೇಜಸ್ ನಾನು ಇವಾಗ ಹೇಳ್ತಾ ಇರೋದು ನಿಮ್ಗೆ. ಆಯಿತಾ? ಮತ್ತು ಎಲ್ಲಾದರೂ ಹೋಗ್ಬೋದು ಈ ಗಾಡಿ ತೊಗೊಂಡು, ಅಷ್ಟೇ ಅಂದ್ಕೊಳ್ಳಿ. ಇನ್ನೇನು ಪ್ರಾಬ್ಲಮ್ ಇಲ್ಲ. ಡಿಸ್ಅಡ್ವಾಂಟೇಜಸ್ ಬಂದು ಇಂಜಿನ್ ಸೌಂಡು. ಆಮೇಲೆ ಮೇಯ್ನಾಗಿ ಬಂದು ನೀವೇನಾದರೂ ವೆಯ್ಟ್ ಇಲ್ಲ ಅಂದರೆ, ಪ್ರಾಪರ್ ವೆಯ್ಟು ಗಾಡಿ ಬಂದು ಲಾರಿ ಪಕ್ಕ ಎಲ್ಲ ಹೋದಾಗ ವಾಬಲ್ ಆಗುತ್ತೆ. ಯಾರೋ ಆಯ್ ಅಂತವನೇ, ನಾನು ಆಯ್ ಅಂದೆ, ಸೈಕ್ ಆಗಿಬಿಟ್ಟಿರ್ತಾನೆ ಹುಡುಗ ಪಾಪ. ನೀವೇನಾದರೂ ವೆಯ್ಟ್ ಇಲ್ಲ ಅಂದರೆ ತುಂಬ ವಾಬಲ್ ಆಗ್ಬಿಡುತ್ತೆ ಲಾರಿ ಪಕ್ಕ ಎಲ್ಲ ಹೋದಾಗ. ಬಿಕಾಸ್ ಗಾಡಿ ವೆಯ್ಟೇ ಇಲ್ಲ. 130 kgs ಇದೆ ನಂದು ಇವಾಗ. ಮ್ಯಾಕ್ಸ್ ಟು ಮ್ಯಾಕ್ಸ್ ಎಲ್ಲ ರಿಡ್ಯೂಸ್ ಮಾಡಾಕ್ಬಿಟ್ಟಿದ್ದೀನಿ ವೆಯ್ಟ್ನ. ಸೊ ಹಂಗೆ ಅನಿಸುತ್ತೆ. ಮತ್ತು ಇನ್ನೊಂದು ಡಿಸ್ಅಡ್ವಾಂಟೇಜಸ್ ಏನು ಅಂದರೆ, ಇಟ್ಸ್ ಮೇಡ್ ಫಾರ್ ಅ ಸಿಂಗಲ್ ಸೋಲೋ ಅಷ್ಟೇ. ನೀವು ಇನ್ನೊಬ್ರನ್ನ ಹಾಕೊಂಡು ಹೋಗ್ತೀರಾ ಅಂದರೆ ದಿಸ್ ಈಸ್ ನಾಟ್ ಅ ಬೈಕ್. ಇಲ್ಲಿ 3701 ಕಿಲೋಮೀಟರ್ಸ್ ಓಡಿದೆ ಗಾಡಿ. ನನಗೆ ಲೈಕ್ ಐ ಆಮ್ ಓಕೆ. ಹೈವೇ ಸ್ಪೀಡ್ಸ್ಗೆಲ್ಲ ನಾನು ಅಡ್ಜಸ್ಟ್ ಆಗ್ತೀನಿ. ಮೇಯ್ನಾಗಿ ಕ್ರೂಸಿಂಗ್ ಸ್ಪೀಡ್ ಬಂದ್ಬಿಟ್ಟಿದ್ರದ್ದು 100 ನಾನು ಕ್ರೂಸ್ ಮಾಡ್ತೀನಿ. ಇಟ್ಸ್ ಲೈಕ್ ಪೀಸ್ ಆಫ್ ಕೇಕ್. 100 ಎಲ್ಲ ಒಂದೊಂದು ಸತಿ 115 120 ಹೋಗ್ಬಿಟ್ಟಿರುತ್ತೆ ನಮ್ಗೆ ಗೊತ್ತಿಲ್ದಂಗೆ. 120 ಏನು ಮಾಡಿದ್ದಾರೆ ಅಂದರೆ ಲಾಕ್ ಮಾಡಿಬಿಟ್ಟಿದ್ದಾರೆ. ಅದೇ ತೊಂದರೆ.
ಕ್ರೇಜಿ, ಒಳ್ಳೆ ಕೆಲಸ ಮಾಡೋರೆ, ಕಾರ್ ತರ್ತಾರೆ ಒಳಗಡೆ ಅಂತ. ಇದು ಬಂದು ನಾನು ಹಳೆ ಜಿಮ್ಮಿಗೆ ಬರ್ತಾ ಇದ್ದಿದ್ದು ರೋಡ್ ನಾನು. ಸೊ ಅಷ್ಟೇ, ಇಷ್ಟು ಹೇಳ್ಬೇಕಾಗಿತ್ತು ನಿಮಗೆ. ಈ ಗಾಡಿ ಬಗ್ಗೆ ಇನ್ಫಾರ್ಮೇಷನ್ ಬೇಕು ಅಂದರೆ ಹೋಗಿ ನನ್ನ ಬ್ಲಾಗ್ಸ್ಗಳು ಚೆಕ್ ಮಾಡಿ. ಲಾಂಗ್ ರೈಡ್ಸ್ ಮಾಡೀನಿ, ಟಫ್ ಟರೈನ್ಗಳು ಮಾಡೀನಿ. ಲೈಕ್ ನಿಮ್ಗೆ ಗೊತ್ತಾಗ್ಬಿಡುತ್ತೆ ಯಾವ ಥರ ಗಾಡಿ ಏನು ಅನ್ನೋದು. ಬಿಕಾಸ್ ಇದೊಂದು ವ್ಲಾಗ್ ನೋಡಿದ ತಕ್ಷಣ ನಿಮಗೆ ಅನಿಸ್ಬಿಡುತ್ತೆ, ಅಯ್ಯೋ ರೋಡಲ್ಲಿ ಹೋಯ್ತವನೇ ಮಾತಾಡ್ಕೊಂಡು ಏನೇನೋ ಹೇಳ್ಬೋದು ಬೈಕ್ ಬಂದಿದ್ದು ಅಂತ. ನಾನು ಆ ಥರ ಎಲ್ಲ ಮಾಡಲ್ಲ. ಬಿಕಾಸ್ ನನಗೇನು ಈ ಬ್ರ್ಯಾಂಡ್ ಅವ್ರೇನು ಕಾಸು ಕೊಡ್ತಾಯಿಲ್ಲ, ಪ್ರಮೋಷನ್ ಮಾಡೋ ಮಗ ನಾನು ಬ್ರ್ಯಾಂಡ್ನ ಅಂತ, ಆಯಿತಾ. ಬಿಕಾಸ್ ಡಿಸಡ್ವಾಂಟೇಜಸ್ಸೇ ನಾನು ಜಾಸ್ತಿ ಹೇಳೋದು ಯಾವುದೇ ಗಾಡಿ ಓಡಿಸಿದ್ರು. ಅಡ್ವಾಂಟೇಜಸ್ ಏನು ಎಲ್ಲ ಗಾಡೀಲಿರುತ್ತೆ, ಡಿಸಡ್ವಾಂಟೇಜಸ್ ಅನ್ನೋದು ಯಾರು ಹೇಳಲ್ಲ. ಬಿಕಾಸ್ ಬ್ರ್ಯಾಂಡ್ ಅವ್ರು ಏನೋ ಅದು ಇದು ಅವೆಲ್ಲ ನಮಗಿಲ್ಲ, ಆಯಿತಾ. ಇರೋದು ನಿದ್ದಂಗೆ ಹೇಳಿ ರೂಢಿ. ನಾವು ಹೆಂಗೆ ಅಂದರೆ ಮೊದಲೇ ಉಪ್ಪಿಯವ್ರ ಫ್ಯಾನ್, ಕೇಳ್ತೀರಾ, ಫಿಲ್ಟ್ರ್ ಇಲ್ಲ ನಮ್ಮ ಮಾತೊಳಗೆ, ಇರೋದು ನಿದ್ದಂಗೆ ಹೇಳ್ಬಿಡ್ತೀವಿ. ಸೊ ಪೀಪಲ್ ಹೇಟ್ ಅಸ್, ದ್ಯಾಟ್ಸ್ ವೈ ವಿ ಡೋಂಟ್ ಗಿವ್ ಅ ಫಕ್ ಫಾರ್ ದೆಮ್. ಸೊ ಕಾಂಟೆಂಟ್ ಇಷ್ಟ ಆಗ್ತಾಯಿದ್ರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಸೊ ಮೈನಾಗಿ ನಿಮ್ಗೆ ಇಷ್ಟ ಹೇಳಬೇಕಾಗಿತ್ತು. ಬಿಕಾಸ್ ಎಲ್ಲ ಕೇಳ್ತಾ ಇದ್ರು, ಬ್ರೋ ಸೀಟ್ ಹೆಂಗೆ, ನಾವು ಓಡಿಸ್ಬೋದಾ ಅಂತ. ಟು ಬಿ ಆನೆಸ್ಟ್, ಉದ್ದ ಇಲ್ಲ ಅಂದರೆ ತಾಯಣಗೂ ಹ್ಯಾಂಡಲ್ ಮಾಡೋಕ್ಕಾಗಲ್ಲ ಬಾಯ್ಸ್ ಗಾಡಿನ. ಬಿಕಾಸ್ 880 mm ಇರೋದು ಗಾಡಿ ನಾರ್ಮಲ್ ಆಗಲ್ಲ. ಏನು ಹೇಳಿ, 880 mm ಸೀಟ್ ಹೈಟ್ ಇರೋದು. ಇಟ್ಸ್ ಲೈಕ್ ಚಾಲೆಂಜಿಂಗ್ ಅಂತಲೇ ಹೇಳ್ಬೋದು. ನೋಡಿ, ಸಿಟಿ ಟ್ರಾಫಿಕ್ಸು ರೋಡ್ಸು ಹೆಂಗೆ ಇದ್ರು ನಾನಾ ಅನ್ನುತ್ತೆ ಗಾಡಿ. ನೋಡಿ 9500 ಎಲ್ಲ ಪೀಸ್ ಆಫ್ ಕೇಕ್ ಗಾಡಿಗೆ. ಸೊ ನೋಡ್ಕೊಂಡು ಚೂಸ್ ಮಾಡಿ. ಬಿಕಾಸ್ ಮೇಂಟೆನೆನ್ಸ್ ಎಲ್ಲ ಸ್ವಲ್ಪ ಜಾಸ್ತಿನೇ ಇರುತ್ತೆ. ನನ್ನ ಸಜೆಷನ್ ಏನು ಗೊತ್ತಾ, ಇಫ್ ಈ ಗಾಡಿ ಏನಾದರೂ ನಿಮ್ಮ ಫಸ್ಟ್ ಬೈಕ್ ಆಗಿದ್ರೆ ಪ್ಲೀಸ್ ಡೋಂಟ್ ಚೂಸ್ ಇಟ್. ಮತ್ತು ನಿಮ್ಗೇನಾದರೂ ಪ್ಯಾಸಿವ್ ಇನ್ಕಮ್ ಇಲ್ಲ ಅಂದರೆ ಚೂಸ್ ಮಾಡಬೇಡಿ. ಬಿಕಾಸ್ ಈ ಗಾಡಿ ಬಂದು ಮೇಂಟೆನೆನ್ಸು ತುಂಬಾ ಖರ್ಚಿದೆ. ಫಸ್ಟ್ ಸರ್ವೀಸು ಬಂದು 4500 ರುಪೀಸ್, ಆಯಿತಾ. ಏನೂ ಚೇಂಜ್ ಮಾಡಲ್ಲ, ಏನಿಲ್ಲ. ಯಾವ ಏರ್ ಫಿಲ್ಟ್ರ್ ಏನೂ ಚೇಂಜ್ ಮಾಡಲ್ಲ. ಲೇಬರೇ ಬಂದು 2600 2500 ಇದೆ. ಸೊ ನೋಡ್ಕೊಂಡು ಚೂಸ್ ಮಾಡಿ. ಇದೇ ಥರ ಏನಾದರೂ ಇನ್ಫಾರ್ಮೇಷನ್ಗೆ ಫಾಲೋ ಮಾಡ್ಕೊಳ್ಳಿ ಇನ್ಸ್ಟಾಗ್ರಾಮಲ್ಲಿ ಕೂಡ, ಮತ್ತು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಏನಾದರೂ ಡೌಟ್ ಇದ್ದರೆ ಕಾಮೆಂಟ್ ಹಾಕಿ, ನಿಮಗೆ ಇನ್ಫಾರ್ಮೇಷನ್ ಹೇಳ್ತೀನಿ ನಾನು. ಬಿಕಾಸ್ ಟು ಬಿ ಆನೆಸ್ಟ್, ನನಗೇನು ಅನ್ಸುತ್ತೆ, ನಾನು ಅದೇ ಹೇಳೋದು ಓನರ್ಶಿಪ್ ರಿವ್ಯೂ ಅಂದರೆ, ಆಯಿತಾ. 3700 ಕಿಲೋಮೀಟರ್ ಅಂದರೆ ಈ ಗಾಡಿ ಬಂದಾಗಲೇ ಚಾರ್ಮಡಿ, ದಿಡುಪೇಟು, ಸಂಸೆ, ಇಲ್ಲಿ ಬೆಂಗಳೂರು ಅಕ್ಕಪಕ್ಕ ಆಫ್ ರೋಡು ಎಲ್ಲ ನೋಡ್ಬಿಟ್ಟೈತಿ ಗಾಡಿ ಆಗಲೇ. ಮತ್ತು ಹೈವೇ ಟೆಸ್ಟು ಎಲ್ಲ ಪ್ರತಿಯೊಂದು ನೋಡ್ಬಿಟ್ಟೈತೆ ಗಾಡಿ. ಸೊ ನಿಮಗೆ ಈ ಥರ ಓಪನ್ ಆಗಿ ಹೇಳ್ತಾ ಇದ್ದೀನಿ ಹೆಂಗೆ ಏನು ಗಾಡಿ ಅಂತ. ಮೈಲೇಜ್ ಎಲ್ಲ ಕೇಳ್ತೀರಾ ಅಂದರೆ ಟು ಬಿ ಆನೆಸ್ಟ್ ಒಂದು 30 to 35 ಅಂದ್ಕೊಳ್ಳಿ, ಆಯಿತಾ. ಮೇಯ್ನಾಗಿ ಬಂದು ಈ ಗಾಡಿನ ಚೂಸ್ ಮಾಡೋದು ಯಾರು ಅಂದರೆ ಈ ಶುಡ್ ಬಿ ಅ ಪ್ರಾಪರ್ ಬೈಕರ್ ಈ ಗಾಡಿನ ಚೂಸ್ ಮಾಡಬೇಕು ಅಂದರೆ. ಬಿಕಾಸ್ ಮೇಂಟೆನೆನ್ಸ್ ಬಗ್ಗೆ ಯೋಚನೆ ಮಾಡಬಾರ್ದು, ಮತ್ತು ಪಾರ್ಟ್ಸ್ ಏನಾದರೂ ಹೋದರೆ ಸ್ವಲ್ಪ ಡಿಲೇ ಆಗುತ್ತೆ, ಅದ್ರ ಬಗ್ಗೆ ಯೋಚನೆ ಮಾಡಬಾರ್ದು. ದ ಬ್ರ್ಯಾಂಡ್ ಕವಾಸಕಿ ಅಷ್ಟೇ. ನಿಮ್ಗೆ ಆ ಥರ ಮಜಾ ಇದೆ ಗಾಡಿ, ಬೇರೆ ಲೆವೆಲ್ ಗಾಡಿ ಆಫ್ ರೋಡ್ ಒಳಗಿದೆಲ್ಲ. ಸೊ ಕಾಂಟೆಂಟ್ ನೋಡಿದ್ರಿ ಅನಿಸುತ್ತೆ, ಇಷ್ಟ ಆಯಿತು ಅನಿಸುತ್ತೆ. ಸೊ ಏನು ಮಾಡಬೇಕು ಗೊತ್ತಲ್ಲ, ಮೇಯ್ನಾಗಿ ಲೈಕ್ ಮಾಡ್ಕೊಳ್ಳಿ, ಶೇರ್ ಮಾಡ್ಕೊಳ್ಳಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ಬ್ಲಾಗ್ನ ಎಂಡ್ ಮಾಡ್ತೀನಿ. ಸೊ ಮುಂದಿನ ಬ್ಲಾಗಲ್ಲಿ ಸಿಗುವ. ಅಂಟಿಲ್ ದೆನ್ ಟೇಕ್ ಕೇರ್, ಟಾಟಾ, ಬಾಯ್ ಬಾಯ್. ಈಚೆ ಕಾಂಟೆಂಟ್ ಮಾಡೋಣ ಅಂತ ಗಾಡಿ ತಂದರೆ ಪಬ್ಲಿಕ್ ರಿಯಾಕ್ಷನ್ ಆಗ್ಬಿಡುತ್ತೆ ಈ ಗಾಡಿದು.